ಇದು ಮರುಳ ಸಿದ್ದೇಶ್ವರ ದೇವಸ್ಥಾನ. ಇಲ್ಲಿ ಈ ದೇವರನ್ನು ನಮ್ಮ ಊರಿನ ಗ್ರಾಮಾಂತರದವರೆಲ್ಲ ತುಂಬಾನೇ ನಂಬುವಂತ ದೇವರು. ನಮ್ಮಾಗೇನೆ ಮನುಷ್ಯರಾಗಿದ್ದವರು ದೈವತ್ವವನ್ನು ಹೊಂದೋದು ಪವರ್. ಹಾಯ್ ಹೆಲೋ ನಮಸ್ಕಾರ. ಎಂಚಲ್ಲರ್ ಮಾತಾಡ್ಲ ಹೇಗಿದ್ದೀರಾ ಎಲ್ಲರೂ? ಗಾಯ್ಸ್, ಏನಂದ್ರೆ ನಾನು ಹಸ್ಬೆಂಡ್ ಮತ್ತೆ ನಂದು ತಮ್ಮ ಊರಿಗೆ ಹೋಗ್ತಾ ಇದ್ವಿ. ಊರು ಯಾವ್ದು ಅಂತ ಹೇಳಿದ್ರೆ ಗದಗ. ಗದಗ ಅಂದ್ರೆ ನಂದು ಊರು. ಸೊ ಹಾಗೆ ಓಕೆ ಟೇಕ್. ಈಗ ಯಾಕೆ ಅಂತ ಹೇಳಿದ್ರೆ ಫ್ಯಾಮಿಲಿ ಎಲ್ಲ ಸೇರಿ ಒಂದು ಸಣ್ಣ ಪೂಜೆ ಇಟ್ಕೊಂಡಿದ್ದಾರೆ. ಹಾಗೆ ನಮ್ಮನ್ನು ಸಹ ಬರ್ಲಿಕ್ಕೆ ಹೇಳಿದ್ರು. ಹಾಗೆ ಊರಿಗೆ ಹೋಗ್ತಾ ಇದ್ದೇವೆ. ಫ್ಯಾಮಿಲಿ ಆಲ್ರೆಡಿ ಹೋಗಿ ಆಗಿದೆ. ನಾನು ತಮ್ಮ ಮತ್ತೆ ಹಸ್ಬೆಂಡ್ ಹೋಗ್ತಾ ಇರುದು. ಗದಗ ಅಂತ ಹೇಳಿದ್ರೆ ಪ್ರಾಪರ್ ಸಿಟಿ ಅಲ್ಲ, ಅದ್ರಲ್ಲೇ ನಮ್ದೊಂದು ಚಿಕ್ಕ ಪುಟ್ಟ ಹಳ್ಳಿ. ಸೊ ಅಲ್ಲಿ ಹೋದ್ಮೇಲೆ ನಮ್ಮ ಹಳ್ಳಿ ಹೇಗೆ ಇದೆ, ಮತ್ತೆ ಯಾವ ತರ ಜನ ಇದ್ದಾರೆ, ಮತ್ತೆ ದೇವಸ್ಥಾನ ಹೇಗೆ ಇದೆ, ಮತ್ತೆ ನೇಚರ್, ಗುಡ್ಡ ಬೆಟ್ಟ ಎಲ್ಲ ಯಾವ ತರ ಇದೆ ಅಂತ ಹೇಳಿ ಅಲ್ಲಿ ಕಲ್ಚರ್ ಹೇಗುಂಟು ತೋರಿಸ್ತೇವೆ. ಮತ್ತೆ ಒಂದೊಂದು ಊರಲ್ಲಿ ಒಂದೊಂದು ತರ ಪೂಜೆ ಕಲ್ಚರ್ ಬೇರೆ ಬೇರೆ ಟೈಪ್ ಅಲ್ಲಿ ಇರ್ತದೆ. ಸೊ ನಮ್ಮ ಊರಲ್ಲಿ ಸಹ ಅದೇ ತರ ಬೇರೆ ಬೇರೆ ಟೈಪ್ ಎಲ್ಲ ಇದೆ. ಅಲ್ಲಿ ಹೋಗಿ ನೋಡುವ ನಮ್ಮ ಊರಲ್ಲಿ ಯಾವ ತರ ಇದೆ ಅಂತ ಎಲ್ಲ. ಓಕೆ ಟ್ರೈನ್ ಬಾಯ್ ಬಾಯ್. ಆ ಕಡೆ ಗುಡ್ ಮಾರ್ನಿಂಗ್. ಇವಾಗ ಟೈಮ್ 8 ಗಂಟೆ. ಸೊ ಇಷ್ಟೊತ್ತಾಯ್ತು ನಮ್ಮ ಊರಿಗೆ ರೀಚ್ ಆಗುವಾಗ. ನಮ್ಮನ್ನೇ ತೋರಿಸಿ ನೀನು ಆಯ್ತಾ. ಇಲ್ಲಿ ನೋಡಿ. ಅಯ್ಯ ಹಿಂದೆ ನೋಡಿದ್ರದು Guys, welcome to our YouTube channel. I opened Snap channel. Hi guys. ಕಪ್ ಆಗೈತಿ. ಅದು ಗೊತ್ತಾಗ್ತದೆ ಪುಯ್. ಹೋಗ. ಹಾಯ್ ಗಾಯ್ಸ್, ನಿನ್ನೆ ಹೇಳಿದಾಗೆ ನಾವು ಗದಗಕ್ಕೆ ಬಂದ್ವಿ. ಮತ್ತೆ ಗದಗದಿಂದ ಇಲ್ಲಿ ನಮ್ಮ ಊರು ಹಳ್ಳಿ ಕೇಲೂರು ಅಂತ ಹೇಳಿ ನಮ್ಮ ಊರು. ಸೊ ಅಲ್ಲಿಗೆ ಸಹ ಬಂದ್ವಿ. ಇದು ನಾವೀಗ ಹೋಗ್ಬೇಕಾಗಿರೋ ದೇವಸ್ಥಾನ ಅಲ್ಲಿ ಮೇಲೆ ಇರುದು. ಅಲ್ಲೂ ಕೆಳಗೆಯಿಂದ ಕಾಣಿಸುದಿಲ್ಲ. ಸೊ ಮೇಲೆ ಹೋಗಿ ನೋಡ್ಬೇಕಾಗ್ತದೆ. ನನ್ನ ಹಸ್ಬೆಂಡ್ ನೋಡಿ ಟ್ರೆಡಿಷನಲ್ ಆಗಿ ಹೇಗೆ ರೆಡಿ ಆಗಿದ್ದಾರೆ ಅಂತ ಹೇಳಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಬನ್ನಿ ಹೋಗುವ. ಇಲ್ಲಿ ಸ್ವಲ್ಪ ಮೆಟ್ಟಿಲುಂಟು. ಸೊ ಮೆಟ್ಟಿಲನ್ನು ಹತ್ತಿಕೊಂಡು ಹೋಗ್ಬೇಕಾಗ್ತದೆ. ಈ ದೇವರ ಹೆಸರು ಮರುಳ ಸಿದ್ದೇಶ್ವರ ಅಂತ ಹೇಳಿ. ಇಲ್ಲಿನ ಜನರು ತುಂಬಾ ನಂಬುವಂತಹ ದೇವರು. ಈ ಊರಿನ ದೈವ ಅಂತಾನೆ ಹೇಳ್ಬೋದು.
ಅಂಡ್ ಹಳ್ಳಿಯಲ್ಲಿ ಇರುವಂತಹ ದೇವಸ್ಥಾನದ ಮೆಟ್ಟಿಲುಗಳು ನಿಮ್ಗೆ ಈ ತರ ಕಾಣ್ಲಿಕ್ಕೆ ಸಿಗ್ತದೆ. ನನ್ನ ಹಸ್ಬೆಂಡಿನ ಅವಸ್ಥೆ ನೋಡಿ ನಡಿಲಿಕ್ಕೆ ಆಗ್ತಾ ಇಲ್ಲ ಪಂಚೆ ಹಾಕಿ. ಅಂಡ್ ಈಗ ಗದಗದಿಂದ ಬಂದ್ಮೇಲೆ ನನ್ನೊಟ್ಟಿಗೆ ನನ್ನ ತಂಗಿ, ಇಬ್ರು ತಂಗಿಯರು ಸಹ ಸಿಕ್ಕರು. ಒಂದು ನನ್ನ ಸ್ವಂತ ತಂಗಿ ಪವಿತ್ರ. ಮುಳ್ಳುಂಡು ಮುಳ್ಳುಂಡು. ಗಂಡನ ಕಾಲಿಗೆ ಮುಳ್ಳು ತಾಗಿದೆ. ಏ ಹಾಯ್ ಗಾಯ್ಸ್, ಅಮ್ಮಯ್ಯ. to visit God. Visit God. ಬಾರಿ ಸ್ವಲ್ಪ ಭಂಗದಲ್ಲಿ ನಡೀತಾ ಇದ್ದಾರೆ ನಂದು ಹಸ್ಬೆಂಡ್. ನಮ್ದು ಚಿಕ್ಕಮ್ಮನ ಮಕ್ಕಳು, ಚಿಕ್ಕಮ್ಮನವರು, ನಾವೆಲ್ಲ ತುಂಬಾ ದೊಡ್ಡ ಫ್ಯಾಮಿಲಿ. ಎಲ್ಲ ಪಿಟ್ಟೆಗಳೆಲ್ಲ ಮೇಲಿದ್ದಾರೆ. ಅವರನ್ನ ಈಗ ವಿಸಿಟ್ ಮಾಡಿದ ತಕ್ಷಣ ಅವ್ರು ಎಷ್ಟು ಖುಷಿ ಆಗ್ತಾರಂತಿಲ್ಲ ನಮ್ಮಿಬ್ರನ್ನ ನೋಡಿ. ಅಷ್ಟು ಫೇಮಸ್ ನಾವಿಬ್ರು ಫ್ಯಾಮಿಲಿಯಲ್ಲಿ. ಸೊ ಸುತ್ತಮುತ್ತ ಗಿಡಗಳು. ಆಕ್ಚುಲಿ ಇದು ಒಂದು ಗುಡ್ಡದ ಮಿಡಲ್ ಅಲ್ಲಿ ಇರುವಂತದ್ದು ದೇವಸ್ಥಾನ. ಸೊ ನನ್ನ ಚಿಕ್ಕಮ್ಮನ ಮಕ್ಕಳಿಬ್ಬರು ವೇಟ್ ಮಾಡ್ಲಿಕ್ಕೆ ಆಗದೆ ಅವರ ಮಾವ ಸುಜಿತ್ ಮಾವನನ್ನು ಮಾತಾಡಿಸ್ಲಿಕ್ಕೆ ಬಂದ್ರು. ಯಾರು ಬರಲ್ಲ ಅಂದ್ರು. ಹಂಗೆ ಬಾ ಗೈಸ್ ನೋಡಿ, ಅಲ್ಲಿ ಕೆಳಗಿಂದ ನಾವು ಇಲ್ಲಿವರೆಗೂ ನಡ್ಕೊಂಡ್ ಬಂದ್ವಿ. ದೇವಸ್ಥಾನದ ಹತ್ರ ಬಂದ್ವಿ. ಇನ್ನೊಂದು 2-3 ಸ್ಟೆಪ್ ಇರುದ. ಇವನ್ ನೋಡಿ, ನನ್ನ ತಮ್ಮ. ಒಂದು ಹಲ್ಲಿಲ್ಲ, ಒಂದು 4-5 ವರ್ಷ ಆಯ್ತು ಹಲ್ಲು ಬಿಟ್ಟು, ಇನ್ನೂ ಸಹ ಹಲ್ಲು ಬರ್ಲಿಲ್ಲ. ಅದ್ರಲ್ಲಿ ಫ್ರೆಂಚ್ ಫ್ರೈಸ್ ಇಟ್ರೆ ಡೈರೆಕ್ಟ್ ಹೋಗ್ತದೆ ಒಳಗೆ. ಇವಳು ರಂಜಿತಾ ಡುಮ್ಮಿ ಡುಮ್ಮಿ ಡುಮ್ಮಿ. ಇದು ದೇವಸ್ಥಾನ. ರೀಚ್ಡ್ ಗೈಸ್. ಇದು ನನ್ನ ಚಿಕ್ಕಮ್ಮ, ನನ್ನ ಅಮ್ಮನ ಸಣ್ಣ ತಂಗಿ. ಇವರೊಟ್ಟಿಗೆ ನಾವು ತುಂಬಾ ಲೈಫ್ ಸ್ಪೆಂಡ್ ಮಾಡಿದ್ದೇವೆ ಟೈಮ್ ನ. ಇವ್ರು ನಂದು ಸಣ್ಣ ಚಿಕ್ಕಮ್ಮ. ಹಾಯ್ ಮಾಡಿ. ಅಮ್ಮಂದು ಸೆಕೆಂಡ್ ತಂಗಿ ರೇಣುಕಾ ಆಂಟಿ, ಚೈತ್ರ ಮತ್ತು ಶ್ವೇತ ನಮ್ಮ ಕೃಷ್ಣ ಜೊತೆಗೆ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ನಂದು ಅಜ್ಜಿಯ ತಂಗಿ ಅಂದ್ರೆ ನನ್ನ ಅಮ್ಮಂದು ಚಿಕ್ಕಮ್ಮ. ಇವ್ರು ಹರಿಹರದವರು ಮೂಲತಃ. ಹಾಯ್ ಮಾಡು. ಹಾಯ್. ನನ್ನ ಅಮ್ಮನ ತಮ್ಮನ ಹೆಂಡತಿ. ಹಾಯ್ ಮಾಡು. ಹಾಯ್. ದಿಸ್ ಇಸ್ ಮೈ ಮಾಮ್. ಇದು ನನ್ನ ಅಮ್ಮ. ಹಾಯ್ ಮೇಡಮ್. ಹಾಯ್ ನಮ್ಮ ಅಲ್ಲೇ ಕಿಂಡಲ್. ಹಾಯ್ ಮಾಡಿ, ಜಸ್ಟ್ ಹಾಯ್ ಮಾಡಿ, ಜಸ್ಟ್ ಹಾಯ್ ಮೇಡಮ್. ಆರಾಮ ನೀನು? ಇದು ನಂದು ಮಾವ, ನನ್ನ ಅಮ್ಮಂದು ತಮ್ಮ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಅರಿ ಓಕೆ ಅಂಚಾಲರೆ ಮಾತಲ್ಲ ಸರಿನಾ? ಅಂಚಾಲರೆ ಅಂಬ್ರಾಂಡಿ ತಬ್ರಾಂಡ. ಥ್ಯಾಂಕ್ ಯು. ಹಾಯ್. ಆರಾಮ್. ಇದು ನಂದು ಮಾವ, ನನ್ನ ಅಮ್ಮಂದು ತಮ್ಮ ಅಂದ್ರೆ ನಮ್ಮ ಅಮ್ಮನ ಚಿಕ್ಕಮ್ಮನ ಮಗ. ಹರಿಹರದಲ್ಲಿ ಇರ್ತಾರೆ. ಸಾರ್ ಕಡೆ ಆಡ್ಬೇಕು ಬಂದಿಲ್ಲ. ಹಾಯ್ ಮೇಡಮ್ಮ. ಹಾಯ್. ಈಗ ಚಿಗುರುತ್ತಿರುವ ಹುಣಸೆ ಹಣ್ಣು ಹುಳಿ ಹುಳಿ. ತಡಿರೋ. 4-5 ದೇವಸ್ಥಾನ ಇದೆ ಇದ್ರಲ್ಲಿ. ಸೊ ಇದ್ರಲ್ಲಿ ಇರುವಂತದ್ದು ನಮ್ಮ ಕಲ್ಚರಿನ ಒಂದು ಡೊಳ್ಳು. ಪೂಜೆ ಮಾಡುವಾಗ ಅದು ಇರ್ಲೇಬೇಕು. ಡೊಳ್ಳು ಬಾರಿಸದೆ ಪೂಜೆನೆ ನಡೆಯುವುದಿಲ್ಲ ಇಲ್ಲಿ.
ಕೇಳಿದ್ರು ಅದು ಕೇಳಿದವ್ರು ಯಾರು? ಮಲ್ಲಯ್ಯಜ್ಜ. ಒಳಗೆ ಸಿದ್ರು ಸಿದ್ದೆ ಇದು ಋಷಿಗಳು ಸಿದ್ದೇಶ್ವರ ಋಷಿಗಳು ತಪಸ್ವಿಗಳು ಹ್ಮ್ ಒಳಗಿದ್ದಂತಾರ ಹ್ಮ್ ಕೈ ಒಳಗಿದ್ದಂತ ಋಷಿಗಳು ಹ್ಮ್ ಕ್ಯಾಂಪ್ ಪರಮೇಶ್ವರನ ಆತ ಹಾ ಹಾ ಕ್ಯಾಂಪ್. ಇದು ಮರುಳ ಸಿದ್ದೇಶ್ವರ ದೇವಸ್ಥಾನ. ಇಲ್ಲಿ ಈ ದೇವರನ್ನು ನಮ್ಮ ಊರಿನವರ ಗ್ರಾಮಾಂತರದವರೆಲ್ಲ ತುಂಬಾನೇ ನಂಬುವಂತ ದೇವರು. ಸೊ ಈ ದೇವರು ಇಲ್ಲಿ ಬಂದು ಹೇಗೆ ನೆಲೆಸಿದ್ದು ಮತ್ತೆ ಇವರ ಮಹಿಮೆ ಏನು, ಇವರ ಪವಾಡ ಏನು ಅಂತ ಹೇಳಿ ನಂದು ಮಾವ ನಿಮ್ಗೆ ತಿಳಿಸಿಕೊಡ್ತಾರೆ. ಮಾಮ, ನಮ್ಮಾಗೇನೆ ಮನುಷ್ಯರಾಗಿದ್ದವರು ಹೌದೌದು ದೈವತ್ವವನ್ನು ಹೌದೌದು ಹೊಂದಿದವರು. ದೈವತ್ವನ ಹೊಂದೋದು ಪವರ್ ಪುರುಷರು ಅಂತಾನೆ ಹೇಳ್ಬೋದು. ಹ್ಮ್. ಹಾಗಾಗಿ ಈ ಮರುಳ ಸಿದ್ದೇಶ್ವರ ಅಂತ ಅವತ್ತಿನ ದೇವತೆ ನಮ್ಮ ಗ್ರಾಮ ದೇವರು, ಅವರು ಕುಟುಂಬ ದೇವರು, ಕುಲ ದೇವರು ಅವರೇ. ಅಂದ್ರೆ ನಂಬಿ ಬಂದವಂತ ನಾವು. ಅದಕ್ಕೋಸ್ಕರ ಇವರು ಮರುಳ ಸಿದ್ದೇಶ್ವರ ಅಂತ ಹೇಳಿ ಮಳಿಂಗರಾಯ ಅಂತಾನೆ ಹೇಳ್ಬೋದು. ಇವರು ಅಲ್ಲಿಂದ ಹುಲಿಜಂತಿ ಫಸ್ಟ್ ಹುಲಿಜಂತಿರಾಯ ಮಳಿಂಗರಾಯ ಅಂತ ಹೇಳ್ತಾರೆ. ಹ್ಮ್. ಅದರ ನೆಕ್ಸ್ಟ್ ಇಲ್ಲಿ ನಮ್ಮ ಮರುಳ ಸಿದ್ದೇಶ್ವರ ನಾವು ಮಳಿಂಗರಾಯ ಅಂತ ಹೇಳಿ ನಾವು ನಂಬಿದ್ದೀವಿ. ಅದರಿಂದ ಇವರ ಮಗನಾದ ಮಗ ಅಂತ ಇದ್ರಂತೆ ಸಿದ್ದೇಶ್ವರ, ಗವಿಸಿದ್ದೇಶ್ವರ. ಸಿದ್ದೇಶ್ವರ. ಇವರು ಕಪ್ಪದಗಿರಿ ವಾಸಕ್ಕೆ ಹೋಗಿ ಅಲ್ಲಿ ಒಳಗೆ ಯಾರಿಗೂ ಹೋಗದೆ ಇರೋದ ಕಾರಣ ಇವರು ಹೋಗಿ ಬರ್ತಕ್ಕೆ ಗವಿಯೊಳಗೆ ಗುಹೆ. ಯಾರು ಸಹ ಹೋಗ್ಲಿಕ್ಕೆ ಯಾರು ಹೋಗ್ತಾ ಇರಲಿಲ್ಲ. ಎಂತೆಂತ ಪೌಡ ಪುರುಷರು ಸಿದ್ಧಿ ಪುರುಷರು ಹೋದ್ರು ಅವ್ರಿಗೆ ಹಿಂದೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಇವರ ಮಗನ ಆಗಿದ್ದ ಕಾರಣ ಅವ್ರು ಹೋಗಿ ಯಾಕೆ ಬರ್ತಾ ಇದೆ, ಏನು ಬರ್ತಾ ಇದೆ ಅಂತ ಕೇಳಿದಕ್ಕೆ, ಇಲ್ಲಪ್ಪ ನನಗೆ ತುಂಬಾ ದಿವಸದಿಂದ ಮಕ್ಕಳಿಲ್ಲ ಅಂತ ಹೇಳಿದಕ್ಕೆ ಇವರ ಮಗನಿಗೆ ಮಕ್ಕಳಿಲ್ಲದ ಕಾರಣ ಅವರು ಅಲ್ಲಿ ಹೋಗಿದ್ದು. ಬರ್ತಾ ಇದ್ರು. ಅಲ್ಲಿ ಅಂದ್ರೆ ಅಲ್ಲಿ ಸಹ ಈ ಜ್ಞಾನ ಮಾಡುವಂತ ಋಷಿಗಳೆಲ್ಲ ಇದ್ರು. ಋಷಿಗಳೆಲ್ಲ ಪವರ್ಫುಲ್. ಅಲ್ಲಿ ಅಜ್ಜ ಪರಮೇಶ್ವರ ಅಂತಾನೆ ಹೇಳ್ಬೋದು. ಅಷ್ಟು ಪವರ್ಫುಲ್ ಅಲ್ಲಿ ಕಪ್ಪತ್ತ ಗುಡ್ಡ ಅಂತ ಹೇಳ್ತಾರಲ್ಲ ಅಲ್ಲಿ. ಕಪ್ಪತ್ತ ಗುಡ್ಡ ಅವರು ಕಪ್ಪತ್ತಗಿರಿ ಅಂತ ಕಪ್ಪತ್ತಗಿರಿ ಮೇಲ್ ಅಂತ ಹೇಳಿ ಅವರು ಒಳ್ಳೆ ಗವಿಯಲ್ಲಿ ಸಿದ್ರು ಕುತ್ಕೊಳ್ತಾ ಇದ್ರು ಜಪ ತಪ್ಪ ಮಾಡ್ಕೊಂಡೆಲ್ಲ. ಆ ಜಪ ತಪ್ಪ ಮಾಡೋರನ್ನು ಜಪ ಮಾಡ್ಕೊಂಡು ಇವ್ರು ಹೋಗ್ತಾ ಇದ್ರು ಅಲ್ಲಿಗೆ. ಅದಕ್ಕೆ ಮಕ್ಕಳು ಅಲ್ಲಿಂದ ಪಡೆದುಕೊಂಡು ಬಂದು ಇಲ್ಲಿ ನೆಲೆಯಾಗಿ ನಿಂತಿದ್ದಾರೆ ಅವರು ಗವಿಸಿದ್ದೇಶ್ವರ ಅಂತ. ಇಲ್ಲಿ ಇದು ಶ್ರೀಮಾ ಸಿದ್ದೇಶ್ವರ ದೇವಸ್ಥಾನ ಅಂತ ಹೇಳ್ಬೋದು. ಆ ನಂತರ ಅವರ ಮಗನಾದ ಶ್ರೀಮಾ ಸಿದ್ದೇಶ್ವರ. ಇಲ್ಲಿ ಇರುವಂತ ದೇವಸ್ಥಾನ ಎಲ್ಲ ಮರುಳ ಸಿದ್ದೇಶ್ವರ ಕುಟುಂಬವೇ. ಹೌದೌದು. ಅದರ ನೆಕ್ಸ್ಟ್ ಇವರ ತಾಯಿ ಈರಮ್ಮ ಅಂತ. ಇವರ ತಾಯಿ ಅಂತ ಹೇಳಿದ್ರೆ ಮರುಳ ಸಿದ್ದೇಶ್ವರ ಹೆಂಡತಿ. ಹೌದೌದು, ಈರಮ್ಮ ಅಂತ. ಅವ್ರು ನಮಗೆ ಸಹ ಮಾಹಿತಿ ಇಲ್ಲ, ದೊಡ್ಡವ್ರು ಹೇಳಿದ್ರಿಂದ ನಾವು ಹೇಳ್ತಾ ಇದ್ದೇವೆ. ಇವರು ಈರಮ್ಮ ಗದ್ದಿಗೆ ಅಂತ. ಅವರು ಸಹ ನಮ್ಮಾಗೆ ಜೀವನ ಮಾಡ್ಕೊಂಡು ಬಂದವರು. ಅವ್ರಿಗೆ ಗದ್ದಿಗೆ ಮಾಡಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಅವರು ಸಹ ಅವ್ರನ್ನ ಹೇಗೆ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಹಾಗೇನೆ ಮನುಷ್ಯರಾಗಿದ್ದಿ ಅವರು ಹೇಳುವಂತ ನರಮನುಷ್ಯರೇ ಅವ್ರ ದೇವರು. ನಾವು ದೇವ್ರಂತ ನಂಬಿದ್ದೇವೆ, ಅವ್ರ ದೇವರಾಗೆ ನಿಂತಿದ್ದಾರೆ. ಅದಕ್ಕೋಸ್ಕರ ಅವರನ್ನು ಪೂಜೆ ಮಾಡ್ತಾ ಇದ್ದೀವಿ. ಇವರನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಗ್ರಾಮ ದೇವರೆಲ್ಲ, ನಮ್ಮ ಕೆಲವರು ಗ್ರಾಮ ದೇವರು ಅಂತಾನೆ ಹೇಳ್ಬೋದು ಇವರಿಗೆ. ಆ ನಂತರ ಅಲ್ಲಿಂದ ಇವರನ್ನು ನಮ್ಮ ಶ್ರೀಮಸ್ತೀಶ್ವರ ಪೂಜೆ ಮಾಡುವಂತವರು ಮೊದಲು ಮೂಲವಾಗಿ ಪೂಜೆ ಮಾಡ್ಕೊಂಡು ಬಂದವರು ಅಂದ್ರೆ ನಮ್ಮ ಕಪ್ಪತ್ತಗಿರಿ ವಾಸ ಅಂತ ಹೇಳಿ, ಕಪ್ಪತ್ತಯ್ಯಜ್ಜ ಅಂತ ಹೇಳಿ. ಕಪ್ಪತ್ತಯ್ಯಜ್ಜ ಇವರು ಮರುಳ ಸಿದ್ದೇಶ್ವರ ಸ್ವಾಮಿಯನ್ನು ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದವರು. ಹೌದೌದು. ಇವರು ಪೂಜೆ ಅಂದ್ರೆ ಇವರು ಸಹ ಅವರ ಕುಟುಂಬದವರೇ. ಹೌದೌದು, ಮರುಳ ಸಿದ್ದೇಶ್ವರ ಕುಟುಂಬದವರೇ. ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಗನ ಗಂಡು ಮೊಮ್ಮಗ. ಈಗ ಗವಿಸಿದ್ದೇಶ್ವರ ಅಂತ ಹೇಳಿದ್ವಲ್ಲ, ಅವರ ಮೊಮ್ಮಗ. ಇವರು ನಮ್ಮ ಕೆಲವರು ಗ್ರಾಮಕ್ಕೆ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದಿರೋದ್ರಿಂದ ಅವಾಗದಿಂದ ಇಂಪ್ರೂವ್ ಆಗ್ಕೊಂತ ಬಂತು ನಮ್ಮ ಗ್ರಾಮ. ಪೂಜೆ ಮಾಡ್ಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ರು ಆಗದಿಂದ ಇವರಲ್ಲಿ ದೈವ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅವರನ್ನು ಹೇಳಿ ಕೇಳಲಿಕ್ಕೆ ಸ್ಟಾರ್ಟ್, ಕಾರ್ಣಿಕೋತ್ಸವ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಕಾರ್ಣಿಕೋತ್ಸವ ಆಗುತ್ತೆ ಇಲ್ಲಿ ವರ್ಷಕ್ಕೊಮ್ಮೆ ಕಾರ್ಣಿಕೋತ್ಸವ ಆಗ್ತದೆ. ಭಾರತ ಹುಣ್ಣಿಮೆಯಲ್ಲಿ ಕಾರ್ಣಿಕೋತ್ಸವ ಆಗ್ತದೆ. ಇವರಿಂದಲೇ ಸ್ಟಾರ್ಟ್ ಆಗಿದೆ ಕಾರ್ಣಿಕೋತ್ಸವ. ಇವ್ರು ಹೇಳಿದ್ರಿಂದಲೇ ನಮ್ಗೆ ಮಳೆ ಬೆಳೆ ಎಲ್ಲ. ಇವರನ್ನು ನಿಮ್ಮ ತಂದೆಯವರು ಸಹ ನೋಡಿದ್ದಾರೆ. ನಮ್ಮ ತಂದೆಯವರು ನೋಡಿದ್ದಾರೆ, ನಮ್ಮ ತಾಯಿಯವರು ನೋಡಿದ್ದಾರೆ. ಆದ ಕಾರಣ ಇವರು ಹೇಳಿದ ಮೇಲೆ ನಾವು ಏನೇ ಕೆಲಸ ಕಾರ್ಯಕ್ರಮ ಮಾಡಿ, ಯಾವುದೇ ಒಂದು ವೆಹಿಕಲ್ ಆಗಲಿ, ಒಂದು ಸ್ಕೂಟಿ ಆಗಲಿ, ಏನೋ ಒಂದು ದೊಡ್ಡ ಗಾಡಿ ತಗೋಬೇಕಾದ್ರೆ, ಏನೋ ಒಂದು ಕಾರ್ಯಕ್ರಮ ನೋಡೋದಾದ್ರೆ ಇವರನ್ನು ಕೇಳಿದ ನಂತರ ನಮ್ದು ಕಾರ್ಯಕ್ರಮ ಮಾಡ್ಬೇಕು. ಇವರು ಅಮ್ಮ ಅಂತ ಹೇಳ್ಬೋದು ಇವರಿಗೆ. ಇವರ ತಾಯಿ ಅವರು ಅಜ್ಜಿ ಸಾರಿ. ಹೌದೌದು. ಅಂದ್ರೆ ಗವಿಸಿದ್ದೇಶ್ವರ ಅಂತ ಹೇಳಿದ್ವಲ್ಲ, ಅವರ ಹೆಂಡತಿ. ಇವರು ಗಂಡು ಮೊಮ್ಮಗ, ಅವರು ಕಪ್ಪತ್ತಯ್ಯಜ್ಜನ ಗುಡಿ ಅಂತ ಹೇಳ್ತಾರೆ. ಇವರ ಗಂಡು ಮೊಮ್ಮಗ ಕಪ್ಪತ್ತಯ್ಯಜ್ಜನ ಮೊಮ್ಮಗ ಅಂತ ಹೇಳ್ತಾರೆ. ಅದು 1971 ಇಸ್ವಿಯಲ್ಲಿ ಅವರು ದಫನವಾಗಿದ್ದಾರೆ, ನಿಧನರಾಗಿದ್ದಾರೆ. 1970 ಲಿಂಗದೊಳಗೆ ಅವರು ಪೂಜೆ ಆದ ನಂತರ ನೆಕ್ಸ್ಟ್
ಅಲ್ಲಿ ಸಿದ್ದೇಜ ಅಂತೇಳಿ ಬನ್ನಿ ತೋರಿಸ್ತೇನೆ. ಇವರು ಈಗ ರೀಸೆಂಟ್ಲಿ ಹೌದೌದು, ಇತ್ತೀಚೆಗೆ ಇವರನ್ನು ಲಿಂಗದೊಳ ಮಗನ ಅಲ್ಲಲ್ಲ ಕಪ್ಪತ್ತೇಜನ ಮೊಮ್ಮಗ ಹೆಣ್ಣು ಮೊಮ್ಮಗ. ಅಂದ್ರೆ ಇವರ- ಅವರ ಮಗಳ ಮಗ. ಹೌದೌದು, ಸಿದ್ದೇಜ ಇವರು ಅಂತ. ಈಗ ರೀಸೆಂಟ್ಲಿ ಇದು ನಾವು ಸಹ ನೋಡಿದ್ದೇವೆ. ನೀವು ಸಹ ನೋಡಿದಿರಿ, ನಾವು ಸಹ ನೋಡಿದ್ದೇವೆ. ಇವರು ಸದಾ ಇವರು ನಮ್ಮನ್ನು ನೋಡಿಕೊಂಡು ಬಂದಿದೆ. ಅವರನ್ನು ನಾವು ಸಹ ಪೂಜೆ ಮಾಡಿದ್ದೇವೆ, ನಮಸ್ಕಾರ ಮಾಡಿದ್ದೇವೆ, ಮುಟ್ಟಿದ್ದೇವೆ. ನಮ್ಮ ಮರಳು ಸಿದ್ದೇಶ್ವರನ ಪೂಜೆ ಮಾಡ್ಕೊಂಡು ಇತ್ತೀಚೆಗೆ ಕಪ್ಪತ್ತೇಜ ಆದ ನಂತರ ಇವರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು. ಆಗ ಹೇಳಿದ್ವಲ್ಲ ಮಾಡೆಪಜ್ಜ ಅಂತ ಹೇಳಿ. ಸೊ ಇವರ ನಂತರ ಆಗ ನಮ್ಗೆ ಏನು ಸ್ಟಾರ್ಟಿಂಗ್ ಸ್ವಲ್ಪ ವಿಷಯ ಹೇಳಿ. ಇವರು ಸಣ್ಣ ಮಗ, ಅವರು ಇವರ ಸಣ್ಣ ಮರಡೆಪಜ್ಜ ಅಂತ ಹೇಳಿ. ಮರಡೆಪಜ್ಜ ಮತ್ತೆ ಕಪ್ಪತ್ತೇಜ ಅಂತ ಅವರು ಎರಡು ಮಕ್ಕಳು. ಅವರು ಕಪ್ಪತ್ತೇಜ ಅಂತ ಊರಲ್ಲಿ ಮರಸಿದ್ದೇಶ್ವರ ಇವರೇ ಅಲ್ಲಿ ಹೋಗಿ ಪ್ರತಿಷ್ಠಾಪನೆ ಆಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಅವ್ರು ಅಲ್ಲಿ ಇರ್ತಾರೆ. ಸಣ್ಣ ಮಗ ಮರಡೆಪಜ್ಜ ಅಂತೇಳಿ ಇವರ ಪೂಜೆ ಮಾಡ್ಕೊಂಡಿರುವಂತ ಮರಸಿದ್ದೇಶ್ವರನ್ನು ಈ ಅವರು ಪೂಜೆ ಮಾಡ್ತಾ ಇದ್ದಾರೆ. ನಡುಗುಡ್ಡದಲ್ಲಿ ಅವರು ಬಂದು ನೆಲೆಸಿದಂತ ಕಾರಣ ಎರಡು ಊರಿನವರಿಗೆ ಮಿಡಲ್ ಆಗ್ಬೇಕು ಅಂತ ಹೇಳಿ ಅವರು ಈ ಹೌದೌದು, ಗುಡ್ಡದಲ್ಲಿ ಆವತ್ತಿನಿಂದ ನೆಲೆಸಿದ್ರು. ಇವತ್ತವರೆಗೆ ನಿಮ್ಗೆ ಏನ್ ಬೇಕು ಏನ್ ಬೇಡ ಅಂತೇಳಿ ಅವರಾಗಿ ಖುದ್ದಾಗಿ ಹೇಳೋದ್ರಿಂದ ಅವ್ರು ಇಲ್ಲಿಯೇ ನೆಲೆಯಾಗಿ ನಿಲ್ತೇನೆ, ನಿಮ್ಗೆ ಏನ್ ಬೇಕು ಏನ್ ಬೇಡ ಅಂತ ಹೇಳಿ ಅವರಾಗಿ ಹೇಳಿ ಇಲ್ಲಿ ಸತವಾಗಿ ಮನಸ್ಪೂರ್ವಕವಾಗಿ ನೆಲೆಯಾಗಿ ನಿಂತವರು ಶ್ರೀ ಮರಸಿದ್ದೇಶ್ವರ. ಅಂದಿನಿಂದ ಇವತ್ತಿನವರೆಗೂ ನಾವು ಗ್ರಾಮ ದೇವ ಆಗ್ಲಿ ಕುಟುಂಬ ದೇವ ಆಗ್ಲಿ ನಮ್ಮ ಊರಿನ ಗ್ರಾಮ ದೇವ ಅಂತ ನಂಬಿಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಗಾಯ್ಸ್, ಇದು ಮರಳ ಸಿದ್ದೇಶ್ವರ ಅವರು ಹೇಗೆ ಇಲ್ಲಿ ನೆಲೆಸಿದ್ದು ಮತ್ತೆ ಅವರ ಪವಾಡಗಳು, ಇಲ್ಲಿ ಜನರು ನಂಬುವಂತ ರೀತಿ. ಯಾಕೆಂತ ಹೇಳಿದ್ರೆ ತುಂಬಾ ಹಿಂದಿನ ಕಾಲದವರು ಅಂತ ಹೇಳಿದ್ರೆ ಸ್ವಲ್ಪ ನಮ್ಗಿಂತ ಒಂದು ಜನರೇಷನ್ ಹಿಂದೆದವರು, ಅವರು ಆಲ್ರೆಡಿ ಅವರನ್ನು ನೋಡಿದವರು ಇದ್ದಾರೆ. ಮತ್ತೆ ಅವರು ಹೇಳುವಂತಹ ಕಥೆಗಳಾಗಬಹುದು ಅಥವಾ ಅವರು ಹೇಳುವಂತಹ ಯಾವುದೇ ವಿಷಯಗಳಾಗಬಹುದು, ಕೆಲವೊಂದು ಕೇಳಿಕೆ ಖುಷಿ ಆಗ್ತದೆ ಮತ್ತೆ ಹೀಗೆ ಇತ್ತ ಅಂತ ಕೂಡ ಅನ್ನಿಸ್ತದೆ. ಸಾಗ್ಲಿ ಸಾಗ್ಲಿ. ಎಂತ ಮಾಡುದು? ಗೇಮ್. ಯಾವ್ದು ಗೇಮ್ ಆಡುದು? ಗೇಮ್ ಯಾವ್ದಂತ ಯಾವ್ದು ಗೇಮ್? ಸಂಗೀತ, ಯಾವ್ದ ಗೇಮ್ ಆಟ ಆಡುದು ನೀವು? ಅದು ಮಾಡಿದೆ ಈ ಕಡೆ ಇಟ್ಟು ಗೇಮ್ ಇದು ಹೆಸರು ಹೇಳಿ ಮತ್ತೆ ಸ್ಟಾರ್ಟ್ ಮಾಡ್ಬೇಕಾಯ್ತಾ? ಇದು ರಾಜ್ಕುಮಾರ್ ಏನೈತೆ ಹೆಸರು ಗೊತ್ತಿಲ್ಲ. ರಾಜಾರಾಣಿ. ಯಾವ್ದು ಗೇಮ್? ರಾಜಾರಾಣಿ. ಸ್ಟಾರ್ಟ್ ಆಯ್ತು. ಈ ಗೇಮ್ ಹೆಸರು ನೀನು ಓಪನ್ ಮಾಡ್ಬೇಕು. ಅದು ಎರಡು ತೋರ್ಸು. ನೀನು ನೋಡಿ. ಈ ಸೈಡ್ ಬರುತ್ತೆ ಅಂತ ಈಗ ಓಪನ್ ಮಾಡು ನೋಡು. ಮೂರು ಇಟ್ಕೊಂಡು ಅಂತ ಇಲ್ಲ, ನೋಡು, ಎರಡು ಬಂದಿದೆ. ಸ್ವಲ್ಪ ಹಾಕಿ ಸ್ವಲ್ಪ. ಸ್ವಾಮಿ ಒಳಂಗಿಲ್ಲ. ನಾನೊಂದು ಜೋದ್ ಮಾಡ್ತೀನಿ. ಯಾವ್ದು ಜಾದು? ಯಾವ್ದು? ಫಿಂಗರ್ ಎಕ್ಸ್ಚೇಂಜ್. ಅದನ್ನ ಹಿಂಗ್ ಮಾಡ ಮುಂದ ಹಿಂಗ ಮಾಡ್ಬಿಡ್ತಾನ. ಇಲ್ಲಿ ನೋಡಿ, ಸಣ್ಣ ಬೀರಲ್ಲಿ ಯಾವ ಕಡೆ ಉಂಟು? ಈ ಸೈಡ್ ನಿಮ್ಮ ರೈಟಿಗೆ ಹಿಂಗ್ ಮಾಡ ಮುಂದ ಹಿಂಗ್ ಮಾಡ್ಬಿಡ್ತಾನ. ರೈಟ್ ಸೈಡ್ ಅಲ್ಲಿ ಅಲ್ಲವಾ? ಸಣ್ಣ ಬೆರಳು ಇದು ದೊಡ್ಡ ಬೆರಳಲ್ಲ. ನಾನೀಗ ಈ ಬೆರಳನ್ನು ಈ ಕಡೆ ಹಾಕ್ತೀನಿ. ನೋಡುವ, ನೋಡಿ ಎಲ್ಲಿ ಕಾಣುದಿಲ್ಲ. ಈಗ ಈ ಕಡೆ. ಸೂಪರ್ ಜಾದು. ನಾನಾ ಕಲ್ಸಿದ್ದೆ. ನಿಮ್ಗೆ ಮೆಜಿಷಿಯನ್ ಆಗ್ಬೋದು, ಒಳ್ಳೆ ಫ್ಯೂಚರ್ ಉಂಟು. ಮ್ಯಾಜಿಕ್ ಮಾಡ್ತೀವಿ. ಸೊ ಗಾಯ್ಸ್, ಈ ವಿಡಿಯೋದಲ್ಲಿ ನೀವು ನಮ್ಮ ಹಳ್ಳಿ ನೋಡಿದ್ರಿ ಆ್ಯಂಡ್ ಹಳ್ಳಿಯ ಜನರು ಮತ್ತು ಇಲ್ಲಿಯ ದೇವಸ್ಥಾನದ ಹಿಸ್ಟ್ರಿ ಮತ್ತು ದೇವಸ್ಥಾನದ ಪೂಜೆ ಪುನಸ್ಕಾರಗಳನ್ನು ನೋಡಿದ್ರಿ. ಆ್ಯಂಡ್ ನಮ್ಮ ಹಳ್ಳಿದೆ ನೆಕ್ಸ್ಟ್ ಪಾರ್ಟ್ ಬರಲಿಕ್ಕೆ ಇದೆ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಅಂಟಿಲ್ ದೆನ್, ಟೇಕ್ ಕೇರ್, bye, see you in the next video and thank you for watching Life with Kokista channel.